ಹಾಯ್ ಹಲೋ ವೆಲ್ಕಮ್ ಟು ವಿದ್ಯಾಪಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪರಿಸರದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದಂಥ ಪ್ರಮುಖ ಒಂದು ಸಮಾವೇಶಗಳು ನೋಡೋಣ. ಮೊದಲನೇದಾಗಿ ರಾಮ್ಸರ್ ಸಮಾವೇಶ 1971 ಜೈವ ಪ್ರದೇಶಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಕುರಿತು ನಡೆದಿರ್ತಕ್ಕಂಥ ಸಮಾವೇಶ. ಅದೇ ರೀತಿಯಾಗಿ ಎರಡನೇದಾಗಿ ಸೈಟ್ಸ್ ಅಂತ ಬರುತ್ತೆ. ಇದು ವಾಷಿಂಗ್ಟನ್ ಸಮಾವೇಶ ಅಂತ ಕರಿತೀವಿ. 1973ರಲ್ಲಿ ಅಳಿವಿನಂಚಿನಲ್ಲಿರುವ ಕಾಡು ಪ್ರಾಣಿ ಮತ್ತು ಸಸ್ಯವರ್ಗ ಪ್ರಭೇದಗಳ ಅಂತಾರಾಷ್ಟ್ರೀಯ ವ್ಯಾಪಾರದ ಸಮಾವೇಶ. ಈ ಒಂದು ಅಳಿವಿನಂಚಿನಲ್ಲಿರುವ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ರಕ್ಷಿಸುವಂಥ ಒಪ್ಪಂದವಾಗಿದೆ. ಸ್ಟಾಕ್ಹೋಮ್ ಸಮಾವೇಶ ಇದು ಸ್ವೀಡನ್ನಲ್ಲಿ ಆಗಿರತಕ್ಕಂಥ ಒಂದು ಸಮಾವೇಶ. 2001ರಲ್ಲಿ ವಾತಾವರಣದಲ್ಲಿರುವ ಹಾನಿಕಾರಕ ವಸ್ತುಗಳಿಂದ ಮಾನವನ ಆರೋಗ್ಯ ರಕ್ಷಿಸಲು ಈ ಒಂದು ಸಮಾವೇಶ ಆಗಿರತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ ಬಾನ್ ಸಮಾವೇಶ ಅಂತ ಬರುತ್ತೆ. ಅದು ಬಾನ್ ಸಮಾವೇಶ ಜರ್ಮನಿಯಲ್ಲಿ ಆಗುತ್ತಾ. 1979ರಲ್ಲಿ ನಡೆದಿರ್ತಕ್ಕಂಥ ಸಮಾವೇಶ. ಇದು ಕಾಡು ಪ್ರಾಣಿಗಳ ವಲಸೆ ಮತ್ತು ಪ್ರಭೇದಗಳ ಸಂರಕ್ಷಣೆ ಕುರಿತು ಆಗಿರತಕ್ಕಂಥ ಸಮಾವೇಶ. ನೆಕ್ಸ್ಟ್ ಅದೇ ರೀತಿಯಾಗಿ ವಿಯೆನ್ನಾ ಸಮಾವೇಶ ಆಸ್ಟ್ರಿಯಾ ಒಂದು ದೇಶದಲ್ಲಿ ಆಗ್ತದೆ. 1985ರಲ್ಲಿ ಈ ಒಂದು ವರ್ಷದಲ್ಲಿ ಆಗಿರತಕ್ಕಂಥ ಸಮಾವೇಶವಾಗಿದೆ. ಇದು ವೆರಿ ಇಂಪಾರ್ಟೆಂಟ್. ವಿಯೆನ್ನಾ ಸಮಾವೇಶ ಓಜೋನ್ ಪದರದ ರಕ್ಷಣೆಗಾಗಿ ಒಂದು ಸಮಾವೇಶವಾಗಿದೆ. ಓಜೋನ್ ಪದರದ ರಕ್ಷಣೆಗಾಗಿ ಆಗಿರತಕ್ಕಂಥ ಸಮಾವೇಶವಾಗಿದೆ. ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಇದು ಕೆನಡಾದಲ್ಲಿ ಆಗಿರತಕ್ಕಂಥ ಸಮಾವೇಶ. 1987ರಲ್ಲಿ ಓಜೋನ್ ಪದರಿಗೆ ನಾಶಕ್ಕೆ ಕಾರಣವಾಗುವ ಮಾಲಿನ್ಯಕಾರಕಗಳ ಉತ್ಪತ್ತಿಯನ್ನು ಹಂತವಾಗಿ ಕಡಿಮೆಗೊಳಿಸುವುದು. ಉದಾಹರಣೆಗೆ CFC. ಓಕೆನಾ. ನೆಕ್ಸ್ಟ್ ಅದೇ ರೀತಿಯಾಗಿ ಬಾಸೆಲ್ ಸಮಾವೇಶ ಸ್ವಿಟ್ಜರ್ಲ್ಯಾಂಡ್. ಇದು ವೆರಿ ಇಂಪಾರ್ಟೆಂಟ್. 1989 ಇದು ಅಪಾಯಕಾರಿಯಾಗಿರ್ತಕ್ಕಂಥ ತ್ಯಾಜ್ಯಗಳ ವಿಲೇವಾರಿಯನ್ನು ನಿಯಂತ್ರಿಸುವಂತಹ ಕುರಿತು ಆಗಿರತಕ್ಕಂಥ ಸಮಾವೇಶ. ಇವು ಹಲವಾರು ಎಕ್ಸಾಮಲ್ಲಿ ಆಗಿರತಕ್ಕಂಥ ಪ್ರಶ್ನೆಗಳು. ವೆರಿ ಇಂಪಾರ್ಟೆಂಟ್. ಓಕೆನಾ. ನೆಕ್ಸ್ಟ್ ಅದೇ ರೀತಿಯಾಗಿ ನೋಡೋದಾದರೆ ರಿಯಾ ಸಮಾವೇಶ. ಇದು 1900 ರಿಯಾ ಸಮಾವೇಶ ಬ್ರೆಜಿಲ್ನಲ್ಲಿ ಆಗುತ್ತಾ 1992ರಲ್ಲಿ. ಓಕೆನಾ. ಇದು ಪರಿಸರದ ಆಪತ್ತು ಮತ್ತು ಅಭಿವೃದ್ಧಿ ಕುರಿತು ವಿಶ್ವಸಂಸ್ಥೆಯ ಒಂದು ಸಮಾವೇಶವಾಗಿದೆ. ನೆಕ್ಸ್ಟ್ ಅದೇ ರೀತಿಯಾಗಿ UNFCCC ಅಂತ ಬರುತ್ತಾ. ಇದು 1992ರಲ್ಲಿ ಆಗಿರ್ತಕ್ಕಂಥದ್ದು. ಹಸಿರು ಮನೆ ಅನಿಲಗಳು ಅಂದರೆ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಬರ್ತಾವಲ್ಲ, ಇವು ಹೊರಸೂಸುವಿಕೆಯನ್ನು ಕಡಿಮೆ ಮಾಡ್ತಕ್ಕಂಥ ಬಗ್ಗೆ ಈ ಒಂದು ಸಮಾವೇಶವಾಗಿದೆ. ಅದೇ ರೀತಿಯಾಗಿ UNCBD ಅಂತ ಬರುತ್ತೆ. ಇದು 1992ರಲ್ಲಿ ಆಗುತ್ತೆ. ಇದು ಜೈವಿಕ ವೈವಿಧ್ಯತೆಯ ಸಂರಕ್ಷಣೆಗಾಗಿ ನಡೆದಿರ್ತಕ್ಕಂಥ ಸಮಾವೇಶವಾಗಿದೆ. ನೆಕ್ಸ್ಟ್ ಅದಾದ ನಂತರ UNCCD ಅಂತ ಬರುತ್ತೆ. ಒಂದು ನಿಮಿಷ. UNCCD ಇದು 1992ರಲ್ಲಿ ಆಗುತ್ತಾ. ಇದು ಮರುಭೂಮೀಕರಣವನ್ನು ನಿಯಂತ್ರಿಸುವ ಕುರಿತು ವಿಶ್ವಸಂಸ್ಥೆಯ ಸಮಾವೇಶವಾಗಿದೆ. ನೆಕ್ಸ್ಟು ಕ್ಯೋಟೋ ಪ್ರೋಟೋಕಾಲ್ ಸಮಾವೇಶ. ವೆರಿ ಇಂಪಾರ್ಟೆಂಟ್. ಯಾವುದು? ಕ್ಯೋಟೋ ಪ್ರೋಟೋಕಾಲ್ ಸಮಾವೇಶ. ಇದು ಜಪಾನ್ನಲ್ಲಿ ಆಗ್ತದೆ 1997ರಲ್ಲಿ. ಇದು ಹಸಿರು ಮನೆ ಅನಿಲ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ವೆರಿ ಇಂಪಾರ್ಟೆಂಟ್. ಹಸಿರು ಮನೆ ಅನಿಲವನ್ನು ಕಡಿಮೆ ಮಾಡುವ ಕುರಿತು 2005ರಲ್ಲಿ ಜಾರಿಗೆ ಬಂದಿರತಕ್ಕಂಥ ಸಮಾವೇಶ. ಇವುಗಳನ್ನು ಹೊಂದಿಸಿ ಬರೆಯಿರಿ ಅಂತೇಳಿ ಹಲವಾರು ಎಕ್ಸಾಮ್ಗಳಲ್ಲಿ ಆಲ್ರೆಡಿ ಕೇಳಿದ್ದಾನೆ. ನೆಕ್ಸ್ಟು ರೋಟರ್ಡ್ಯಾಮ್ ಸಮಾವೇಶ. ಇದು ನೆದರ್ಲ್ಯಾಂಡ್ನಲ್ಲಿ ಆಗ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್. 1998ರಲ್ಲಿ ಆಗಿರತಕ್ಕಂಥ ಸಮಾವೇಶವಾಗಿದೆ. ಅಪಾಯಕಾರಿ ರಾಸಾಯನಿಕಗಳ ಮತ್ತು ಕೀಟನಾಶಕಗಳ ನಿಯಂತ್ರಣ ಕುರಿತು ತಿಳಿಸ್ತಕ್ಕಂಥ ಸಮಾವೇಶ. ಯಾವುದು? ರೋಟರ್ಡ್ಯಾಮ್ ಸಮಾವೇಶ. ಇದು ಅಪಾಯಕಾರಿ ರಾಸಾಯನಿಕ ವಸ್ತುಗಳು ಮತ್ತು ಕೀಟನಾಶಕಗಳ ನಿಯಂತ್ರಣವನ್ನು ಮಾಡತಕ್ಕಂಥದ್ದು. ನೆಕ್ಸ್ಟ್ ಸಮಾವೇಶ ಕಾರ್ಟೇಜನ ಪ್ರೋಟೋಕಾಲ್ ಸಮಾವೇಶ. ಇದು ಕೊಲಂಬಿಯಾದಲ್ಲಿ ಆಗ್ತಕ್ಕಂಥ ಸಮಾವೇಶವಾಗಿದೆ. ಓಕೆನಾ. ಇದು 2003ರಲ್ಲಿ ಹಾಗೂ ಇದು ಜೈವಿಕ ವೈವಿಧ್ಯತೆಯ ಸಮಾವೇಶ. ಯಾವುದು? ಕಾರ್ಟೇಜನ ಸಮಾವೇಶ. ಇದು ಜೈವಿಕ ವೈವಿಧ್ಯತೆ ಸಮಾವೇಶವಾಗಿದೆ. CBD ಅಂದರೆ ಜೈವಿಕ ಸುರಕ್ಷತೆಯ ಕುರಿತಾದವು. ನಾಗೋಯಾ ಪ್ರೋಟೋಕಾಲ್ ಇದು ಜಪಾನ್ನಲ್ಲಿ ಕಂಡುಬರ್ತಕ್ಕಂಥ ಸಮಾವೇಶವಾಗಿದೆ. ಇದು 2010ರಲ್ಲಿ ಒಂದು ನಡೆದಿರತಕ್ಕಂಥ ಸಮಾವೇಶ. ಇದು ವೆರಿ ಇಂಪಾರ್ಟೆಂಟ್. ಆನುವಂಶಿಕ ಸಂಪನ್ಮೂಲಗಳ ಬಳಕೆಯಿಂದ ಉಂಟಾಗುವ ಪ್ರಯೋಜನಗಳ ಸ್ವಯಂ ನ್ಯಾಯಯುತ ಮತ್ತು ಸಮವಾದ ಹಂಚಿಕೆ ಕುರಿತು ಈ ಒಂದು ಸಮಾವೇಶ ಆಗಿರ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಅದೇ ರೀತಿಯಾಗಿ ವೆರಿ ಇಂಪಾರ್ಟೆಂಟ್ ಕಿಗಾಲಿ ಒಪ್ಪಂದ. ಇದು ಹಲವಾರು ಎಕ್ಸಾಮಲ್ಲಿ ಕೇಳಿದೆ ನೋಡಿ. ಇದು ರುವಾಂಡದಲ್ಲಿ ಆಗ್ತಕ್ಕಂಥದ್ದು. ಕಿಗಾಲಿ ಒಪ್ಪಂದ ರುವಾಂಡದಲ್ಲಿ ಆಗಿರ್ತಕ್ಕಂಥ ಘಟನೆ. ಇದು 2016ರಲ್ಲಿ ಆಗಿರ್ತಕ್ಕಂಥ ಸಮಾವೇಶವಾಗಿದೆ. ಇದು ಮ್ಯಾಂಟ್ರಿಯಲ್ ಶಿಷ್ಟಾಚಾರದ ತಿದ್ದುಪಡಿಯಾಗಿದೆ. ಕಿಗಾಲಿ ಒಪ್ಪಂದ ಮ್ಯಾಂಟ್ರಿಯಲ್ ಒಂದು ಪ್ರೋಟೋಕಾಲ್ ಸಮಾವೇಶ ಆಗಿತ್ತಲ್ಲ, ಅದರ ಒಂದು ತಿದ್ದುಪಡಿಯ ಭಾಗವಾಗಿದೆ. CFCಯ ಒಂದು ಬದಲಾಗಿ HCF ಅನ್ನು ಬಳಸಲು ಸೂಚಿಸಲಾಯಿತು. ವೆರಿ ಇಂಪಾರ್ಟೆಂಟ್ ನೋಡಿ. ಕಿಗಾಲಿ ಒಪ್ಪಂದಕ್ಕೆ ಸಂಬಂಧಪಟ್ಟಿದೆ. ಇದು CFC ಬದಲಾಗಿ HCF ಅನ್ನು ಕಡಿಮೆ ಮಾಡಲು ಅಥವಾ HFCಯನ್ನು ಬಳಸಲು ತೀರ್ಮಾನಿಸಲಾಯಿತು. ನೆಕ್ಸ್ಟ್ ಅದೇ ರೀತಿಯಾಗಿ
ಕೊನೆಯದಾಗಿ ಪ್ಯಾರಿಸ್ ಒಪ್ಪಂದ ವೆರಿ ಇಂಪಾರ್ಟೆಂಟ್. ಇದು 2015ರಲ್ಲಿ ಆಗುತ್ತಾ. ಈ ಒಂದು ಶತಮಾನದ ಜಾಗತಿಕ ತಾಪಮಾನ ಏರಿಕೆಯು ಇದು ಕ್ಯೋಟೋ ಪ್ರೋಟೋಕಾಲ್ನ ತಿದ್ದುಪಡಿಯಾಗಿದೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಕೈಗಾರಿಕಾ ಪೂರ್ವ ಮಟ್ಟಕ್ಕಿಂತ 2 ಡಿಗ್ರಿ ಸೆಲ್ಸಿಗಿಂತಲೂ ಕಡಿಮೆ ಮಾಡುವುದು. ತಾಪಮಾನ ಹೆಚ್ಚಳವನ್ನು ಇನ್ನು 1.5 ಡಿಗ್ರಿ ಸೆಲ್ಸಿಗೆ ಸೀಮಿತಗೊಳಿಸಲು ಪ್ರಯತ್ನಿಸಿತು. ಯಾವುದು? ಪ್ಯಾರಿಸ್ ಒಪ್ಪಂದ. ಈ ಒಂದು ವಿಡಿಯೋಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡೋಕ್ಕೆ ಸಾಧ್ಯ ಆಗಿರಬೇಕು. ಅದಾದ ನಂತರ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಿಮಗೆ ನೋಟಿಫಿಕೇಶನ್ ಮೂಲಕ ಅಪ್ಡೇಟ್ ಆಗ್ತಕ್ಕಂಥದ್ದು. ಈ ಒಂದು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.